ಒಂದ್ಸರಿ ಒಬ್ಬ ಜೇನುತುಪ್ಪ ಮಾರೋನು ಜೇನುತುಪ್ಪ ಮಾರೋದಕ್ಕಂತ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾನೆ. ಒಂದು ಕಡೆ ಕಾಲಡವಿ ಒಂದು ಜೇನುತುಪ್ಪದ ಬಾಟ್ಲು ಕೆಳಗಡೆ ಬಿದ್ದು ಹೊಡೆದು ಹೋಗುತ್ತೆ. ಅದರಲ್ಲಿ ಎಷ್ಟು ಜೇನುತುಪ್ಪನ ವಾಪಸ್ ಹಾಕೊಳ್ಳೋಕೆ ಸಾಧ್ಯನೋ ಹಾಕೊಳ್ತಾನೆ, ಮಿಕ್ಕಿದೆಲ್ಲ ರಸ್ತೆಯಲ್ಲಿ ಉಳಿದು ಹೋಗುತ್ತೆ. ಅಲ್ಲೇ ಹಾರ್ತಾ ಇದ್ದ ನೊಣಗಳಿಗೆ ಜೇನುತುಪ್ಪ ನೋಡಿ ಬಹಳ ಖುಷಿ ಆಗುತ್ತೆ. ಬಂದು ಅದ್ರ ಮೇಲೆ ಕುತ್ಕೊಂಡು ಕುಡಿಯೋಕೆ ಶುರು ಮಾಡ್ತವೆ. ಕುಡಿತಾ ಇರಬೇಕಾದ್ರೆ ಕಾಲ್ಗಳು ಸಿಗಾಕೊಳ್ತಾ ಹೋಗುತ್ತೆ. ಅದನ್ನು ಗಮನಿಸೋದೇ ಇಲ್ಲ ಅವು. ಕುಡಿತಾ ಕುಡಿತಾ ಹೋಗುತ್ತೆ. ಸಮಾಧಾನ ಆಗುತ್ತೆ. ಸಮಾಧಾನ ಆದ್ರೂ ನಿಲ್ಸೋದಿಲ್ಲ ಅವು. ಜೇನುತುಪ್ಪದ ಮೇಲಿರೋ ಆಸೆಗೆ ಮತ್ತಷ್ಟು ಕುಡಿತಾ ಹೋಗ್ತವೆ. ದೇಹ ಭಾರ ಆಗ್ತಾ ಹೋಗುತ್ತೆ. ಇನ್ನು ಆಗೋದೇ ಇಲ್ಲ ಅಂತಂದಾಗ ಹಾರೋ ಪ್ರಯತ್ನ ಮಾಡ್ತವೆ. ರೆಕ್ಕೆಗಳೆಲ್ಲ ಜೇನುತುಪ್ಪಕ್ಕೆ ಸಿಗಾಕೊಂಡು ಅಲ್ಲೇ ಒದ್ದಾಡೋಕೆ ಶುರು ಮಾಡ್ತವೆ. ಮತ್ತಷ್ಟು ನೊಣಗಳು ಹಾರ್ತಾ ಇರ್ತವೆ. ಅವಕ್ಕೆ ನೊಣಗಳು ಒದ್ದಾಡ್ತಾ ಇರೋದು ಕಾಣೋದಿಲ್ಲ, ಜೇನುತುಪ್ಪ ಮಾತ್ರ ಕಾಣುತ್ತೆ. ಅಯ್ಯೋ, ಇವುಗಳೆಲ್ಲ ಜೇನುತುಪ್ಪ ಕುಡಿತಾ ಇದಾವಲ್ಲ, ನಾವೇ ಕುಡಿತಾ ಇವಿಲ್ಲ ಅಂತ ಹೇಳಿ ಇವುಗಳು ಬಂದು ಕುಡಿಯೋಕೆ ಶುರು ಮಾಡ್ತವೆ. ಕಾಲುಗಳು ಸಿಗಾಕೊಳ್ಳುತ್ತೆ, ದೇಹ ಭಾರ ಆಗುತ್ತೆ, ರೆಕ್ಕೆ ಸಿಗಾಕೊಳ್ಳುತ್ತೆ, ಒದ್ದಾಡೋಕೆ ಶುರು ಮಾಡ್ತವೆ. ಎಲ್ಲ ನೊಣಗಳು ಸತ್ತು ಹೋಗ್ತವೆ. ನಮ್ಮ ಜೀವನದಲ್ಲೂ ಹಾಗೇನೆ. ಎಲ್ಲ ತಪ್ಪನ್ನು ನಾವೇ ಮಾಡಿ ಕಲಿತೀವಿ ಅಂತಂದ್ರೆ ಸೃಷ್ಟಿ ಆಗ್ಲಿ, ಸಮಯ ಆಗ್ಲಿ, ದೇವರಾಗ್ಲಿ ಮೆಚ್ಚೋದಿಲ್ಲ, ಒಪ್ಪೋದಿಲ್ಲ. ಬಹಳಷ್ಟು ತಪ್ಪುಗಳನ್ನ ನಾವು ನೋಡಿ ಕಲಿಬೇಕು. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ನಾವು ಜೇನುತುಪ್ಪ ಕುಡಿತಿದ್ದೀವಿ ಅಂದಾಗ ಕಾಲು ಸಿಗಾಕೊಳ್ಳೋದು ಕೂಡ ಗಮನಿಸ್ತಾ ಇಲ್ಲ ಅಂತಂದ್ರೆ, ಅಥವಾ ಬೇರೆ ಯಾವುದೋ ನೊಣಗಳು ಆ ಜೇನುತುಪ್ಪದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ ಬಂದ್ರು ನಾವು ಅಲ್ಲಿ ಹೋಗಿ ಜೇನುತುಪ್ಪ ಕುಡಿಯೋ ಕುತ್ಕೊಳ್ತೀವಿ ಅಂತಂದ್ರೆ ಸೃಷ್ಟಿ ನಮ್ಮನ್ನು ಕ್ಷಮಿಸೋದಿಲ್ಲ. ಯೋಚನೆ ಮಾಡಿ.